ಚಿಕ್ಕಪೇಟೆ ಇದೇನೆ. ತುಂಬ ಅಂದರೆ ತುಂಬ ಚೀಪಲ್ಲಿ ಸಿಗುತ್ತೆ. ಅದರ ಅಪ್ಪ ಚಿಕ್ಕಪೇಟೆ ಎಣ್ಣೆದೇ ಒಂದು ಮಾರ್ಕೆಟ್ ಇದೆ ಇಲ್ಲಿ. ಯಾರೋ ಡಿ ಬಾಸ್ ಫ್ಯಾನ್ ಅನ್ಸುತ್ತೆ. ಆಟೋಣ ID ನಂಬರ್ 6106 ಅಂತ ಹಾಕೋರೆ ಡಿ ಬಾಸ್ ಅಂತ. ಅದ್ರ ಮೇಗಡೆ ಒಂದು ಲೈನ್ ಇಷ್ಟ ಆಯಿತು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ದೇವರು ಚಿಕ್ಕಪೇಟೆ ಪಾರ್ಟ್ 2ಗೆ ಎಲ್ಲರಿಗೂ ಸ್ವಾಗತ. ಲಾಸ್ಟ್ ಟೈಮ್ ಬಂದಾಗ ಮೈನ್ ಇದ್ರಲ್ಲಿ ನೋಡಿ, ಇಲ್ಲಿ ದೇವಸ್ಥಾನ ಬೇರೆ ಇದೆಯಲ್ಲಪ್ಪ. ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನ. ಚಿಕ್ಕ ರೋಡಲ್ಲಿ ದೇವಸ್ಥಾನದಲ್ಲಿ ಅದೆಲ್ಲ ಹೆಂಗೆ ಬರ್ತಾರೋ ಏನೋ ಗೊತ್ತಿಲ್ಲ. ಇಲ್ಲಿ ಓಡಾಡೋಕ್ಕೆ, ಜನರಿಗೆ ಓಡಾಡೋಕ್ಕೆ ಜಾಗ ಇಲ್ಲ ಇಲ್ಲಿ. ಅದರಲ್ಲಿ ಪಾರ್ಕಿಂಗು, ಅದರಲ್ಲಿ ಒಂದು ದೇವಸ್ಥಾನಗಳು. ಇಲ್ಲಿ ನೋಡ್ರಿ, ಇಲ್ಲಿ ಯಾವುದೋ ಬಟ್ಟೆ ಅಂಗಡಿ ಇದೆ ಅನಿಸುತ್ತೆ. ಎಲ್ಲ ಹೋಲ್ಸೇಲ್ ಬಟ್ಟೆಗಳೆಲ್ಲ ಸಿಗ್ತಾವೆ ನಿಮಗೆ. ಸಿಂಗಲ್ ಪೀಸ್ ಎಲ್ಲ ಸಿಗೋಲ್ಲ ಇಲ್ಲಿ. ಜಸ್ಟು ಶೋಕೇಶ್ಗಿಂತ ಹಾಕಿದ್ದಾರೆ ಅಷ್ಟೇ. ಸಿಂಗಲ್ ಪೀಸ್ ಎಲ್ಲ ಸಿಗೋಲ್ಲ. ಏನಿದ್ರು ಹೋಲ್ಸೇಲಾಗಿ ತೊಗೊಬೇಕು. ಅಣ್ಣ ಹಿಂಗೆ ಮಧ್ಯೆ ಹಾಕ್ಬಿಟ್ರೆ ಹೆಂಗಣ್ಣ ನಾನು ಹೋಗೋದು? ಜಾಗ ಬಿಡ್ರಪ್ಪ. ಅವ್ರದ್ದು ಜಾಗ ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ನಾವೇ ನೋಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಯಾವತ್ತಾರ ಯಾರು ಬಂದಿದ್ದೀರನಪ್ಪ ಚಿಕ್ಕಪೇಟೆಯಲ್ಲಿ? ಕಮೆಂಟಲ್ಲಿ ಕಮೆಂಟ್ ಮಾಡಿರಿ, ಯಾರ್ಯಾರು ಚಿಕ್ಕಪೇಟೆಯಲ್ಲಿ ಇದ್ದೀರಾ. ಈ ಥರ ಒಂದು ನಿಜವಾಗ್ಲೂ ಗುರು, ಇದೇ ಫಸ್ಟ್ ಟೈಮ್ ಗುರು ನಾನು ಚಿಕ್ಕಪೇಟೆ ಒಳಗಡೆ ಈ ಥರ ಎಲ್ಲ ಬರ್ತಾ ಇರೋದು. ನಾನು ಈ ಥರ ಎಲ್ಲ ಚಿಕ್ಕ ರೋಡ್ ಇದೆ ಅಂತ ಅಂದ್ಬಿಟ್ಟು ದೇವರಣೆನೂ ಗೊತ್ತಿಲ್ಲ ನನಗೆ. ಬ್ಯಾಂಗ್ಳೂರಲ್ಲಿ ಯಾರೋ ಯೂಟ್ಯೂಬರ್ಸ್ ಎಲ್ಲ ಹಾಕಿದ್ದೆಲ್ಲ ನೋಡ್ತಾ ಇದೆ ಅಷ್ಟೇ. ಇಷ್ಟು ಚಿಕ್ಕ ರೋಡು ಚಾನ್ಸೇ ಇಲ್ಲ. ಆದ್ರೂ ಚಿಕ್ಕ ರೋಡ್ ಇದ್ರೂ ಬಿಲ್ಡಿಂಗ್ಗಳು ಹೆಂಗೂ ಇದೆ ಗೊತ್ತಾ ಇಲ್ಲಿ. ನೋಡ್ರಿ ಇನ್ನು ಸಕ್ಕತ್ತಾಗಿದೆ ಬಿಲ್ಡಿಂಗು. ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ. ಒಳ್ಳೊಳ್ಳೆ ಬಿಲ್ಡಿಂಗ್ ಇದೆ ನೋಡ್ರಿ. ಇಲ್ಲಿ ಬಂತು ನೋಡ್ರಿ ಮೇಯ್ನು ಸ್ಟ್ರೀಟು, ಚಿಕ್ಕಪೇಟೆ ಸ್ಟ್ರೀಟ್. ಇಲ್ಲೆಲ್ಲ ಕ್ಲಾತ್ಸ್ ಎಲ್ಲ ತುಂಬ ಚೀಪಲ್ಲಿ ಸಿಗುತ್ತೆ ನೋಡ್ರಿ. ಚಿಕ್ಕಪೇಟೆ ಇದೇನೆ. ಕ್ಲಾತ್ಸ್ ಎಲ್ಲ ನಿಮಗೆ ತುಂಬ ಅಂದರೆ ತುಂಬ ಚೀಪಲ್ಲಿ ಸಿಗುತ್ತೆ. ಯಾವ ಥರ ಕ್ಲಾತ್ಸ್ ಬೇಕು ನಿಮಗೆ, ಬೆಡ್ಡಿಂಗ್ಗೆ, ಪ್ರೋಗ್ರಾಮ್ಗೆ, ಎಲ್ಲ ಥರ ಕ್ಲಾತ್ಸು ಇಲ್ಲಿ ಸಿಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳಿಂದ ನೋಡ್ರಿ, ಎಲ್ಲ ಹಿಂಗೆ ನೇತಾಕೊಂಡು ಮಾಡ್ತಾ ಇರ್ತಾರೆ ಕ್ಲಾತ್ಸನ್ನೆಲ್ಲ. ಅದು ತೊಗೊಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತೊಗೊಳ್ಳಿ. ಯಾಕೆಂದರೆ ಅದು ತೊಗೊಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತೊಗೊಳ್ಳಿ. ಯಾಕೆಂದರೆ ಸ್ವಲ್ಪ ಜನ ಫ್ರಾಡ್ ಮಾಡೋಕೆ ನೋಡ್ತಾರೆ ಇಲ್ಲಿ. ನಿಮ್ಮನ್ನ ತೊಗೊಬೇಕಾದ್ರೆ ಒಬ್ಬರ ಹತ್ರ ಕೇಳ್ಬಿಟ್ಟು ಇನ್ನೊಂದು ಸಲ ತೊಗೊಂಡಿಲ್ಲ ಅಂತಂದರೆ ಸ್ವಲ್ಪ ಜಗಳ ಎಲ್ಲ ಮಾಡ್ತಾರೆ ಇಲ್ಲಿ. ತೊಗೊಬೇಕಾದ್ರೆ ಹುಷಾರಾಗಿರಿ, ನೋಡ್ಕೊಂಡು ತೊಗೊಳ್ಳಿ. ಬಟ್ ನಾನು ಹೇಳ್ದಂಗೆ ಚಿಕ್ಕಪೇಟೆಯಲ್ಲಿ ಸಿಗೋ ಅಷ್ಟು ಚೀಪ್ ಐಟಮ್ಸ್ ನಿಮಗೆ, ಚೀಪ್ ಇನ್ ದ ಸೆನ್ಸ್ ಪ್ರೈಸಲ್ಲಿ ತುಂಬ ಚೀಪಾಗಿ ಎಲ್ಲೂ ಸಿಗೋಲ್ಲ ಅಂತ ಅನಿಸುತ್ತೆ ಬ್ಯಾಂಗ್ಳೂರಲ್ಲಿ. ಚಿಕ್ಕಪೇಟೆ ಈಸ್ ಮೇನ್ಲಿ ಫಾರ್ ಕ್ಲಾತ್ಸ್, ಫ್ಯಾಬ್ರಿಕ್ಸ್, ತುಂಬ ಚೀಪ್. ಅಂತೂ ಇಂತೂ ಸ್ವಲ್ಪ ದೊಡ್ಡ ರೋಡ್ ಬಂತಪ್ಪ. ಅಟ್ಲೀಸ್ಟ್ ಡಿವೈಡರ ಇದೆ ಇಲ್ಲಿ, ಸಿಂಗಲ್ ರೋಡು. ಇನ್ನೂ ಗೂಡ್ಸ್ ಎಲ್ಲ ಹೆಂಗೆ ಕ್ಯಾರಿ ಮಾಡ್ತಾರೆ ಇಲ್ಲಿ. ಮೇಯ್ನಾಗಿ ಇಲ್ಲಿಂದ ಎಲ್ಲರೂ ತೊಗೊಂಡೋಗೋದೇ ಗೂಡ್ಸು ರೀ. ಇಲ್ಲಿ ಗೂಡ್ಸೇ ಮೇಯ್ನು. ಅಂತೂ ಇಂತೂ ಚಿಕ್ಕಪೇಟೆ ಮೇನ್ ರೋಡಿಗೆ ಬಂದೆ ಅಪ್ಪ. ಅದು ಚಿಕ್ಕಪೇಟೆ ಒಳಗಡೆ ಹೋಗೋದಂತೂ ಸಾಹಸ. ಗಾಡಿ ಎತ್ಕೊಂಡು ಹೋಗ್ತೀನಿ ಅಂತ ಏನಾದರೂ ಬಂದರೆ ನಿಜವಾಗ್ಲೂ ಆಗಲ್ಲ. ಯಾಕೆಂದರೆ ಪಾರ್ಕಿಂಗ್ ಹೆಂಗೆ ಮಾಡಿರ್ತಾರೆ ಅಂತಂದರೆ ಒಬ್ಬರು ಮಾತ್ರ ಹೋಗಾಗುತ್ತೆ ಒನ್ ಟೈಮಲ್ಲಿ. ಒಬ್ಬರು ಹೋಗಾದ್ಮೇಲೆ ಇನ್ನೊಬ್ರು ಹೋಗಬೇಕು. ಆ ಥರ ಪಾರ್ಕ್ ಮಾಡಿರ್ತಾರಲ್ಲ ಎಲ್ಲ ಜನಗಳೆಲ್ಲ. ಸೊ ಚಿಕ್ಕಪೇಟೆ ಗಾಯ್ಸ್, ನಿಜವಾಗ್ಲೂ ನಿಮ್ಗೊಂದು ದೊಡ್ಡ ನಮಸ್ಕಾರ, ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಅಷ್ಟೇ ಚಿಕ್ಕಪೇಟೆ ಗಾಯ್ಸ್ ಅವ್ರಿಗೆ. ಯಾಕೆಂದ್ರೆ ಇಷ್ಟೊಂದು ಟ್ರಾಫಿಕ್, ಇಷ್ಟೊಂದು ಇದು ಏನಿಲ್ಲ, ಬಿಲ್ಡಿಂಗ್ ಎಲ್ಲ ಏನು ಸಕ್ಕತ್ತಾಗಿದೆ ಗೊತ್ತಾ. ಒಂದೊಂದು ಕಾರ್ನರ್ ಅಲ್ಲೂ ಹೋಗೋದಕ್ಕೆ ನಡ್ಕೊಂಡು ಹೋಗಿ ಜಾಗನೇ ಇರಲ್ಲ, ಆದ್ರೂ ಅಲ್ಲಿ ಬಿಲ್ಡಿಂಗ್ ಕಟ್ಟಿರ್ತಾರೆ. ಐ ಡೋಂಟ್ ನೋ ಹೌ ಅವ್ರ ಬಿಲ್ಡಿಂಗ್ ಎಲ್ಲ ಅದು ಹೆಂಗೆ ಕಟ್ಟಿರ್ತಾರೆ ಅಂತ ನಿಜವಾಗ್ಲೂ ನಂಗೊಂದು ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಅಷ್ಟು ಚಿಕ್ಕ ಜಾಗ, ಆ ಮೆಷಿನರೀಸ್ ಎಲ್ಲ ಪ್ಲೇಸ್ ಮಾಡಿ, ಆ ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗ್ ಎಲ್ಲ ಅದು ಹೇಗೆ ಕಟ್ಟಿರ್ತಾರೋ ಏನೋ ಗೊತ್ತಿಲ್ಲಪ್ಪ. ಅಂತೂ ನಂಬಕ್ ಆಗ್ತಿಲ್ಲ ನನಗೆ. ಇಷ್ಟೊಂದು ನೋಡ್ರಿ, ಅಷ್ಟೇ ಜಾಗ. ಅಲ್ಲಿ ಮೇಲ್ಗಡೆ ಮೋಲ್ಡಿಂಗ್ ಎಲ್ಲ ಹಾಕ್ಬೇಕಾಗಿರೋದೆಲ್ಲ ಹೆಂಗ ಹಾಕ್ತಾರೋ ಏನೋ. ಮಣ್ಣ ಅಂತೂ ಇಂತೂ ರೀಚ್ ಆದ್ನಂತೆ. ಸಂಧಿ ರೋಡಲ್ಲಿ ಇತ್ತು ಲೊಕೇಶನ್. ಆ ಲೊಕೇಶನ್ ಅಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ. ಎಲ್ಲೂ ಹೋಗೋದಕ್ಕೆ ಜಾಗನೇ ಇರ್ತಿರ್ಲಿಲ್ಲ. ಸೊ ಅದರಿಂದ ಏನೋ ಬೇರೆ ಇನ್ನೊಂದು ಲೊಕೇಶನ್ ಇರುತ್ತೆ, ಅಲ್ಲಿಗೆ ಬನ್ನಿ ಅಂತ ಹೇಳಿದಾರಂತೆ ಗಾಡಿ ಎತ್ಕೊಂಡು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ, ನೋಡೋಣ. ಮತ್ತೆ ಅದನ್ನೇ ಫುಲ್ ಚಿಕ್ಕಪೇಟೆ ಮತ್ತೆ ರೌಂಡ್ ಹಾಕ್ಬೇಕಾಗುತ್ತೆ. ಯಾಕೆಂದ್ರೆ ಸೇಮ್ ರೋಡ್ ಇರ್ತದೆ, ಲೊಕೇಶನ್ ಕರೆಕ್ಟಾಗಿ ತೋರಿಸುತ್ತೆ. ಅರೆ ಒಂದ್ ಲೊಕೇಶನ್ ಹತ್ರ ಹೋಗೋದ್ರೆ ಒಂದು ಲೊಕೇಶನ್ ಅಲ್ಲಿ ರೋಡ್ ಅಲ್ಲೆಲ್ಲ ಬ್ಲಾಕ್ ಆಗಿರುತ್ತೆ. ಸೊ ಕರೆಕ್ಟಾಗಿ ಆ ಡೈರೆಕ್ಷನ್ ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಟರ್ನ್ ಹೊಡಿತಾನೆ ಇರ್ಬೇಕು. ಎಲ್ಲಿ ಫ್ರೀ ಇರುತ್ತೆ ಅಂದರೆ ಒಂದು 3 ರೋಡು ಟರ್ನ್ ಹೊಡಿದ್ರೆ ಯಾವ್ದಾರ ಒಂದು ರೋಡ್ ಫ್ರೀ ಆಗಿರುತ್ತೆ. ಸೊ ಆ ರೋಡಲ್ಲಿ ಹೋಗ್ಬೇಕು, ಆ ಥರ. ಸೊ ಚಿಕ್ಕಪೇಟೆ ಮಾತ್ರ ಯಾರೇ ಬಂದ್ರು ಕೊಂಡು ವಿಚಾರಿಸ್ಕೊಂಡು ಆಮೇಲೆ ಬನ್ನಿ ಚಿಕ್ಕಪೇಟೆಗೆ. ಎಲ್ಲಿಗೆ ಹೋಗ್ಬೇಕು, ಏನು ಹೋಗ್ಬೇಕು ಅಂತ ಅಂದ್ರೆ ಏನೋ ಅಲ್ಲೇ ಟ್ರಾಫಿಕ್ ಅಂತ ಅಂದ್ರೆ ಮೇನ್ ರೋಡಲ್ಲೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇವತ್ತು. ಸೂಪರ್ ಮಾರ್ಕೆಟ್ ಏನೇನು ಹೋಗ್ತೀರಾ
ಅದರಪ್ಪ ಚಿಕ್ಕಪೇಟೆ ನೋಡ್ರಿ ಏನು ಇದಿದೆ ನೋಡ್ರಿ. ಇದು ಎಲ್ಲ ಕಡೆನೂ ಎಲ್ಲ ಅಂಗಡಿಗಳು ಪಕ್ಕದಲ್ಲೇ ನಿಮ್ಗೆ ಏನಿಲ್ಲ ಅಂದ್ರೂ ಒಂದೇ ರೋಡಲ್ಲಿ ದಿನಸಿ ಅಂಗಡಿಗಳು ಏನಿಲ್ಲ ಅಂದ್ರೆ ಒಂದು 50 ಇಂದ 60 ಇದೆ ಒಂದೇ ಇತ್ ಕಡೆ ರೈಟ್ ಸೈಡ್ ಲೈನಲ್ಲಿ. ಲೆಫ್ಟ್ ಸೈಡಲ್ಲಿ ನೋಡಿದ್ರು ಅದೇ ದಿನಸಿಗಳು. ಇಲ್ಲೆಲ್ಲ ಹೆಂಗಿದೆ ಅಂತಂದ್ರೆ ಒಂದು ಸೈಡ್ ಫುಲ್ಲು ದಿನಸಿ ಐಟಮ್ಗಳು, ಒಂದು ಸೈಡ್ ಫುಲ್ಲು ಕ್ಲಾತ್ ಐಟಮ್ಗಳು, ಒಂದು ಸೈಡ್ ಫುಲ್ಲು ಎಣ್ಣೆ ಅಂದ್ರೆ ಅದಲ್ಲಪ್ಪ ಅಡುಗೆಗೆ ಬಳಸೋವಂಥ ಎಣ್ಣೆದೇನೆ ಒಂದು ಮಾರ್ಕೆಟ್ ಇದೆ ಇಲ್ಲಿ. ನೋಡ್ರಪ್ಪ, ಅಂತೂ ಇಂತೂ ನಮ್ಮ ಅಣ್ಣ ಬಂದ. 6 ಗಂಟೆಗೆ ಬರೋಕ್ಕೆ ಕೇಳಿದ್ ನಮ್ಮ ಅಣ್ಣ, 8 ಗಂಟೆವರೆಗೂ ಕಾಯಿಸಿದ್ದಾನೆ. ನನಗಂತೂ ಕಾದು 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 ಇನ್ನು ಯಾವಾಗ ಬರ್ತಾನೋ ಅಂತ ನಂಗೆ ಆಗ್ತಿತ್ತು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕೊಟ್ಟಿದ್ದೀವಿ. ಇಲ್ಲಿ ನೋಡಿದ್ರೆ ಫುಲ್ ಆಫ್ ರೋಡ್ಸು. ನಾವೇನೋ ಹೋಗ್ಬೇಕಾದ್ರೆ ಚೆನ್ನಾಗಿರೋ ರೋಡ್ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಫುಲ್ ಆಫ್ ರೋಡಿಂಗ್ ಸೀನ್ ಹಾಕಿದೆ ಇಲ್ಲಿ. ಹಸ ಬೇರೆ ಅಡ್ಡದಲ್ಲಿ ಸಿಗಾಕೊಂಡ್ಬಿಟ್ಟಿದೆ, ಯಾರೋ ಮಧ್ಯದಲ್ಲಿ ಬೇರೆ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಏನು ಹೇಳೋಕ್ಕಾಗಲ್ಲ. ಇಲ್ಲಿ ಚಿಕ್ಕಪೇಟೆದಲ್ಲಿ ಮೊದಲೇ ಕೇಳಬೇಕಾ ನೈಟ್ ಹೊತ್ತು ಯಾಕೆ ಬೇಕು ಜಗಳ ಅಂತ ಅಂದ್ಬಿಟ್ಟು ತಳ್ಳಿದ್ರು ಹೋಯ್ತಾ ಇಲ್ಲ. ಪಾಪ ಕಾಲು ಬೇರೆ ಏಟಾಗ್ಬಿಡೈತೆ. ಓಕೆ ನಾವೇ ಹೋಯ್ತೀವಿ, ತೊಂದರೆ ಇಲ್ಲ. ಬೇರೆಯವ್ರಿಗೆಲ್ಲ ಏನು ತೊಂದರೆ ಇಲ್ಲ, ಆರಾಮಾಗಿ ಓಡಾಡ್ಕೊತಾರೆ. ಯಾಕೆಂದರೆ ಅವರಿಗೆಲ್ಲ ಇಲ್ಲಿ ಓಡಾಡಿ ಕಾಮನ್ ಆಗಿಬಿಟ್ಟಿದೆ. ನಾವೇನಂತ ಅಂದರೆ ಇವಾಗ ಹೋಗ್ತಿದ್ವಿ ನೋಡಿ ಝೊಮ್ಯಾಟೋದವರು, ಅವರಂತೂ ಎಲ್ಲಿ ಹೋಗ್ಬಾರ್ದು ಕರೆಕ್ಟಾಗಿ ಗೊತ್ತಿರುತ್ತೆ. ನಾವಂದರೆ ಇವಾಗ ತಾನೇ ಬಂದಿರೋದಲ್ವಾ, ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ರೋಡಲ್ಲಿ. ಸೊ ನಮಗೆ ಎಲ್ಲೆಲ್ಲಿದೆ ಏನೇನಾಗಿದೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿರೋಲ್ಲ. ಸೊ ಅದಕ್ಕೋಸ್ಕರ ಹೋಗ್ಬೇಕಾ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಹೋಗಬೇಕು. ಫುಲ್ ಚಾಕ್ಲೇಟ್ ಐಸ್ ಕ್ರೀಮ್ ಆಗ್ಬಿಟ್ಟೈತೆ. ನಮ್ದೇನಂತ ಅಂದರೆ ಪ್ಯಾಂಟ್ ಗಲೀಜಾಗ್ಬಿಟ್ರೆ ಅಂತ ಅಂದ್ಬಿಟ್ಟು ಭಯ ನಮಗೆ. ಮೊದಲೇ ಶೂಗಿ ಎಲ್ಲ ಹಾಕೊಂಡ್ಬಿಟ್ಟಿದ್ದೀವಿ. ಬೆಳಗ್ಗೆ ಎದ್ದು ಯಾವನ್ ತೊಳಿತಾನೆ ಅದನ್ನು ಶೂನ. ಮೊದಲೇ ಆಫೀಸ್ ಡ್ರೆಸ್ಸಲ್ಲಿ ಇರ್ತೀವಿ. ಆ ಫಾರ್ಮಲ್ಸಲ್ಲಿ ಏನಾದ್ರೂ ಗಲೀಜಾಗ್ಬಿಟ್ರೆ ಪಾಪ ನಮ್ಮ ಅಮ್ಮವ್ರಿಗೆ ಒಗೆಯೋದಕ್ಕೆ ಕಷ್ಟ ಆಗಬಾರ್ದಲ್ಲ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೀರಿ. ನಾರ್ಮಲ್ ಡ್ರೆಸ್ಸಲ್ಲಿ ಆಗಿದ್ದರೆ ಸಿಡ್ಕೊಂಡು ಹೋಗ್ಬಿಡ್ತಿದೆ. ಅಕ್ಕಪಕ್ಕ ಯಾರಿದ್ದಾರೆ ಅಂತ ಏನು ನೋಡ್ತಾ ಇರಲಿಲ್ಲ. ಆಟೋದವ್ರನ್ನ ಯಾವಾಗಲೂ ಯಾಕೆ ಲೆಜೆಂಡ್ ಅನ್ನೋದು ಇದಕ್ಕೇನೆ ನೋಡ್ರಿ. ಇನ್ನೊಂದು ಲೈನ್ ಸಿಕ್ತು ನನಗೆ. ಲಾಸ್ಟ್ ಟೈಮ್ ಒಂದು ಹಾಕಿದೆ ಲೈನು, ಗ್ಯಾಪ್ನ ಇದೆಯಾ, ಅದೇ ಥರ ಇನ್ನೊಂದು ಲೈನ್ ಸಿಕ್ಕಿದೆ. ನಿಮ್ಮ ಕ್ಯಾಮರಾದಲ್ಲಿ ಕರೆಕ್ಟಾಗಿ ಕಾಣಿಸಿದೆ ಅಲ್ವೋ ಗೊತ್ತಿಲ್ಲ, ಹೇಳ್ತೀನಿ ನೋಡಿ. ನಾನು ಇಷ್ಟಪಡೋಳು ನನ್ನ ಇನ್ನು ಇಷ್ಟಪಡ್ತಾಳ ಅಂತ ಕೇಳ್ದಲ್ಲೇ ತಪ್ಪು ಮಾಡಿಬಿಟ್ಟೆ. ನನಗೆ ಕ್ಷಮಿಸಿ ಬಿಡಿ ಅಣ್ಣ. ಪಾಪ ಯಾವ ದುಃಖದಲ್ಲಿ ಬರ್ತಾವ್ರೋ ಏನೋ. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಬ್ರು ಸಿಕ್ಕಿದ್ದಾರೆ ಆಟೋ ಅಣ್ಣ. ಯಾರೋ ಡಿ ಬಾಸ್ ಫ್ಯಾನ್ ಅನಿಸುತ್ತೆ ಆಟೋ ಅಣ್ಣ. ID ನಂಬರ್ 6106 ಅಂತ ಹಾಕೋರೆ ಡಿ ಬಾಸ್ ಅಂತ. ಅದ್ರ ಮೇಗಡೆ ಒಂದು ಲೈನ್ ಇಷ್ಟ ಆಯಿತು, ಅದಕ್ಕೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡ್ರಿ ಏನಂತ ಬರ್ಸವ್ರೆ. ನಗು ಬದೆ ನಿಧಾನವಾಗಿ ಚಿನ್ನ ಗಾಡಿ ಲೋನಿಂದ ಮುಗ್ದಿಲ್ವಂತೆ. ಸರಿ ಅಣ್ಣ, ನಾವು ನಿಧಾನಕ್ಕೆ ಬರೋದು. ಏನು ಸಕ್ಕತ್ತಾಗಿರುತ್ತೆ ಗೊತ್ತಾಗ. ಸಿಟಿ ಸೈಡಲ್ಲಿ ಓಡಿಸ್ತಾ ಇರಬೇಕಾದ್ರೆ ಆಟೋದವ್ರು ಹಿಂದೆಗಡೆ ಬರೆಸಿರ್ತಾರಲ್ಲ ಲೈನ್ಗಳು, ಅದು ಓಡಿಸ್ತಾ ಇದ್ರೆ ಒಳ್ಳೆ ಮಜಾ ಸಿಗುತ್ತೆ ನಿಮಗೆ. KLE ಕಾಲೇಜ್ ಹತ್ರ ಬಂದಿದ್ದೀರಪ್ಪ, ರಾಜಾಜಿನಗರ. ಮುಂಚೆ ನಾನು ಕಾಲೇಜ್ ಇಲ್ಲೇ ಬರ್ತಾಯಿದ್ದೆ. ನನ್ನ KLE ಕಾಲೇಜೇ ನಾನು ಓದಿದ್ದು. ನೋಡ್ರಪ್ಪ, ಇಷ್ಟೊತ್ತಾಯಿತು, ತುಂಬ ಹೊಟ್ಟೆಸ್ಬಿಟ್ಟೈತೆ. ಪಾನಿಪುರಿನಾದ್ರು ತಿನ್ಕೊಂಡು ಹೋಗೋಣ. ಇದೆಲ್ಲ ಆಯಿತು, ಮನೆ ಹತ್ರ ರೀಚ್ ಆದೆ ಅಂತೂ ಇಂತು. ಪಾನಿಪುರಿ ಪರವಾಗಿಲ್ಲ, ಚೆನ್ನಾಗೇ ಮಾಡಿದರು. ಸರಿ, ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.